ಕೇವಲ 6 ಹೊಡೆದಿಲ್ಲ, 130 ಕೋಟಿ ಜನರ ಕಣ್ಣೀರು ತೊಳೆದರು. ಇದು ಧೋನಿಯ ಕತೆ. ಒಬ್ಬ ಸಾಮಾನ್ಯ ಹುಡುಗ, ಆದರೆ ಅಸಾಮಾನ್ಯ ಕನಸು. ರೈಲ್ವೆ ಟಿಕೆಟ್ ಕಲೆಕ್ಟರ್ ಕೆಲಸ, ಹಗಲು ಕೆಲಸ, ರಾತ್ರಿ ಪ್ರಾಕ್ಟೀಸ್, ಕೈಯಲ್ಲಿ ಗ್ಲೌಸ್, ಮನಸ್ಸಲ್ಲಿ ಭಾರತದ ಜೆರ್ಸಿ. ಬಹಳ ಮಂದಿಗೆ ಅಲ್ಲಿಯೇ ಅಂತ್ಯ, ಆದರೆ ಧೋನಿಗೆ ಅದು ಆರಂಭ. ಇಂಡಿಯಾ ತಂಡಕ್ಕೆ ಬಂದಾಗ ಟ್ಯಾಲೆಂಟ್ಗಿಂತ ಲುಕ್ಸ್ ಬಗ್ಗೆ ಮಾತಾಡ್ತಿದ್ರು. ವಿಲೇಜ್ ಪ್ಲೇಯರ್, ರಾ ಹಿಟ್ಟರ್, ಟೆಕ್ನಿಕ್ ಇಲ್ಲ, ಲಾಂಗ್ ಹೇರ್, ಸ್ಮಾಲ್ ಟೌನ್, ಝೀರೋ ಫಿಯರ್ ಅಂತ ಏನೇನೋ ಮಾತಾಡ್ತಿದ್ರು. ಆದರೆ ಧೋನಿಯಲ್ಲೊಂದು ಭಯಾನಕ ಗುಣ ಇತ್ತು, ಭಾವನೆಗಳ ನಿಯಂತ್ರಣ. 2007 ICC T20 ವರ್ಲ್ಡ್ ಕಪ್ ಸಮಯದಲ್ಲಿ ಭಾರತ ತಂಡ ಒಡೆದ ಸ್ಥಿತಿಯಲ್ಲಿತ್ತು. ಹಿರಿಯ ಆಟಗಾರರಿಲ್ಲ, ಸಿಸ್ಟಮ್ ಗೊಂದಲದಲ್ಲಿ, ಯುವ ನಾಯಕ, ಅನುಭವ ಇಲ್ಲ. ಫೈನಲ್ ಓವರ್ ಸುರಕ್ಷಿತ ಆಯ್ಕೆ ಇದ್ದಿತು. ಆದರೆ ಧೋನಿ ಒಂದು ವಿಭಿನ್ನ ನಿರ್ಧಾರ ತೆಗೆದುಕೊಂಡ. ಜೋಗೇಂದರ್ ಶರ್ಮಾಗೆ ಬಾಲ್ ಕೊಟ್ಟರು. ಆ ಒಂದು ನಿರ್ಧಾರ ಇತಿಹಾಸ ಬದಲಿಸಿತು. ಮತ್ತೊಂದು ಕ್ಷಣ, 2011 ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಸಚಿನ್ ತೆಂಡೂಲ್ಕರ್ಗೆ ಕೊನೆಯ ವಿಶ್ವಕಪ್ ಅವಕಾಶ. ಗೌತಮ್ ಗಂಭೀರ್ ಶತಕ ತಪ್ಪಿಸಿಕೊಂಡ್ರು, ಆದರೂ ಅಮೂಲ್ಯವಾದ ಇನ್ನಿಂಗ್ಸ್ ಕೊಟ್ಟರು. ವಿರಾಟ್ ಕೊಹ್ಲಿ ಭರವಸೆ ನೀಡಿದರು, ಆದರೆ ಎಲ್ಲರಿಗೂ ಅಚ್ಚರಿ. ಧೋನಿ ಸ್ವತಃ ಮುಂದೆ ಬಂದರು. ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿತ್ತು ಬರಬಾರ್ದು ಅಂತ, ಆದರೆ ಕೊನೆಯ ಕ್ಷಣ, ಕೊನೆಯ ಆಶೆ, ಇಡೀ ದೇಶ ಉಸಿರು ಹಿಡಿದಿತ್ತು. ಧೋನಿ ಮುಂದೆ ಬಂದು 6 ಹೊಡೆದರು. ಅದು ಕೇವಲ ಒಂದು ಬೌಂಡರಿ ಅಲ್ಲ, ಅದು ಭಾರತದ ಕಣ್ಣೀರು, ಕನಸುಗಳು, ಪ್ರಾರ್ಥನೆಗಳಿಗೆ ಸಿಕ್ಕ ಉತ್ತರ. ಆ ಕ್ಷಣದಲ್ಲಿ ಧೋನಿ ಹತ್ತಿಲ್ಲ, ಯಾಕಂದ್ರೆ ಅವರು ಆ ಕಾದಿರುವ ಸಮಯದಲ್ಲಿ ಮೌನವಾಗಿದ್ರು. ಹೆಸರು ಬಂದರೂ ಅಹಂಕಾರ ಇಲ್ಲ, ಹಣ ಬಂದರೂ ಪ್ರದರ್ಶನ ಇಲ್ಲ, ಶಕ್ತಿ ಬಂದರೂ ಗರ್ವ ಇಲ್ಲ.